ರಾಜ್ಯ ರಾಜಕೀಯದಲ್ಲಿ ಬಿಡದಿ ಟೌನ್ಶಿಪ್ ಸದ್ದು ಜೋರಾಗ್ತಾ ಇದೆ. ಡಿಸಿಎಂ ಡಿಕೆಶಿ ಯೋಜನೆ ಜಾರಿ ಮಾಡಿಯೇ ಸಿದ್ಧ ಅಂತ ಇದ್ರೆ ಇತ್ತ ಎಚ್.ಡಿ. ಕುಮಾರಸ್ವಾಮಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇಬ್ಬರು ನಾಯಕರ ನಡುವೆ ಸಮರ ತಾರಕಕ್ಕೇರಿದೆ. ಹಾಗಾದ್ರೆ ಬಿಡದಿ ರೈತರು ಜಮೀನು ಕೊಡೋದಕ್ಕೆ ರೆಡಿ ಇದ್ದಾರಾ? ಅಸಲಿಗೆ ಬಿಡದಿಯಲ್ಲಿ ಏನಾಗ್ತಾ ಇದೆ ಅನ್ನೋ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ. ಇಬ್ಬರು ಮದಗಜಗಳ ನಡುವೆ ಟೌನ್ಶಿಪ್ ಜಟಾಪಟಿ. ಎಚ್.ಡಿ.ಕೆ ಡಿಕೆಶಿ ಸಮರ. ಬಿಡದಿ ರೈತರು ಹೇಳೋದೇನು? 2006ರಲ್ಲಿ ಸಿಎಂ ಆಗಿದ್ದಾಗ ಎಚ್.ಡಿ. ಕುಮಾರಸ್ವಾಮಿ ಬಿಡದಿ ಟೌನ್ಶಿಪ್ ಯೋಜನೆ ಘೋಷಣೆ ಮಾಡಿದ್ರು. ಆದರೆ ಇದೀಗ ಅದೇ ಕುಮಾರಸ್ವಾಮಿ ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಯೋಜನೆಯ ಹೆಸರಿನಲ್ಲಿ ರಾಜ್ಯ ಸರ್ಕಾರ ರಿಯಲ್ ಎಸ್ಟೇಟ್ ದಂಧೆ ನಡೆಸುತ್ತಿದೆ ಎಂದು ವಾಗ್ದಾಳಿ ನಡೆಸಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸಮರಕ್ಕೆ ನಿಂತಿದ್ದಾರೆ. ಯಾರು ಎಷ್ಟು ಜಮೀನು ಮಾಡಿದ್ದಾರೆ, ರೈತರಿಗೆ ಯಾರು ಅನ್ಯಾಯ ಮಾಡಿದ್ದಾರೆ ಅನ್ನೋ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ ಅಂತ ಎಚ್.ಡಿ.ಕೆ ಸವಾಲಾಕಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿಡದಿಯಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಿದ್ದು ಯೋಜನೆಯ ಪರ ವಿರೋಧದ ಅಸಲಿ ಸತ್ಯವನ್ನ ಬಯಲು ಮಾಡಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು 80% ರೈತರು ಜಮೀನು ನೀಡಲು ಒಪ್ಪಿಗೆ ನೀಡಿದ್ದಾರೆ ಎಂದು ಹೇಳಿದ್ರು. ಆದರೆ ಈ ಯೋಜನೆಗೆ ಬಿಡದಿ ಹೋಬಳಿಯ ಸಾಕಷ್ಟು ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡುವಂತೆ ಹೋರಾಟ ಕೈಗೊಂಡಿದ್ದಾರೆ. ಬೇಡ ಸ್ವಾಮಿ, ನಮಗೆ ನಾವು ನಮ್ಮ ತಾತ ಮುತ್ತಾತನಿಂದಲೂ ಇರೋ ಸ್ವಲ್ಪ ಸಣ್ಣ ಭೂಮಿಲಿ ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಡಿ.ಕೆ ಶಿವಕುಮಾರ್ ಅವರು ಟೌನ್ಶಿಪ್ ಮಾಡ್ತಬೇಕು ಅಂತ ಬಂದವ್ರೆ. ನಾವು ಮೊನ್ನೆ ಹೋಗಿ ಅವ್ರಿಗೆ ಮನವಿ ಕೊಟ್ಟಾಗ ನಿಮ್ಮ ಭಾಗದ ಡಿ.ಸಿನ ಕಳಿಸ್ತೀವಿ, ನಿಮ್ಮ ಭಾಗದ ಡಿ.ಸಿನ ಕಳಿಸಿ ಅವರು ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿದಾಗ ಅಕ್ವೈರಿಗೆ ಯೋಗ್ಯ ಅಲ್ಲ ಅನ್ನೋ ಹಂಗಿದ್ರೆ ಮಾಡಿಸ್ತೀನಿ, ಅದು ವ್ಯವಸಾಯಕ್ಕೆ ಯೋಗ್ಯ ಸ್ಥಳ ಆದರೆ ನಾನು ಅಕ್ವೈರ್ ಮಾಡಿಸಲ್ಲ ಅಂತ ಹೇಳಿದ್ರು. ಈಗ ನೆನ್ನೆ ಯಾರೋ ಒಂದು 50 ಜನ ಹೋಗಿದ್ದಾರೆ. 50 ಜನ ಅಂದರೆ ರೈತರುಗಳು ಯಾರೂ ಹೋಗಿಲ್ಲ. ಸಿಟಿ ಕಡೆ ಜಮೀನು ತಗೊಂಡಿದ್ದಾರಲ್ಲ, ಅವ್ರು ಹೋಗಿ ಅಲ್ಲಿ ಇದು ಮಾಡ್ಕೊಂಡು ಪತ್ರಿಕಾಗೋಷ್ಠಿ ನಡೆಸಿ ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಇದು ಕೊಟ್ಟಿದ್ದಾರೆ. ಅವ್ರು ಏನೇ ಮಾಡಿದ್ರು ನಾವು ಭೂಮಿ ಮಾರ್ಗ ಬಿಡಲ್ಲ. ಬಿಡದಿಯ ಟೌನ್ಶಿಪ್ ಯೋಜನೆಗೆ ಒಂದು ಕಡೆ ಭಾರಿ ವಿರೋಧ ಇದ್ರೆ, ಇನ್ನೊಂದು ಕಡೆ ಕೆಲವು ರೈತರು ನಾವು ಭೂಮಿ ಬಿಟ್ಟುಕೊಡಲು ಸಿದ್ಧರಿದ್ದೇವೆ, ಬೆಂಗಳೂರಿನಿಂದ ಹತ್ತಿರ ಇರೋ ಬಿಡದಿ ಅಭಿವೃದ್ಧಿ ಆದ್ರೆ ಹೊಸ ಕಂಪನಿಗಳು ಬರುತ್ತದೆ, ಯುವಕರಿಗೆ ಉದ್ಯೋಗವೂ ಸಿಗುತ್ತದೆ, ನಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುತ್ತಾರೆ. ಕುಮಾರಸ್ವಾಮಿ ಅವರು 2006ರಲ್ಲಿ ಯೋಜನೆ ಘೋಷಣೆ ಮಾಡಿದ್ರು. ಬಿಡದಿ ಟೌನ್ಶಿಪ್ ಯೋಜನೆ ಘೋಷಿಸಿ 20 ವರ್ಷ ಕಳೆದಿದೆ. ಕುಮಾರಸ್ವಾಮಿ ಅವರು ಬಿಡದಿಯನ್ನ ರೆಡ್ ಝೋನ್ ಮಾಡಿ ಹೋಗಿದ್ದಾರೆ. ಹೀಗಾಗಿ ನಮ್ಮ ಜಮೀನು ಮಾರಾಟ ಮಾಡಲು ತೊಂದರೆ ಆಗುತ್ತಿದೆ. ಈಗ ರಾಜ್ಯ ಸರ್ಕಾರ ಈ ಯೋಜನೆ ಮಾಡಿದ್ರೆ ನಾವು ಬೆಂಬಲ ನೀಡುತ್ತೇವೆ ಎಂದಿದ್ದಾರೆ. ಆಮೇಲೆ ರೈತರಿಗೆ ಹೆಣ್ಣು ಕೊಡ್ತಿಲ್ಲ. 10 ಎಕರೆ ಮಡಗಿದ್ರೆ ಜಮೀನು ಎಷ್ಟಾದೆ ಅಂತ ಕೇಳ್ತಾರೆ. ಬಟ್ ಏನೋ ಒಂದು ನಮ್ಮ ಡಿ.ಸಿ.ಎಂ ಅವರು ಏನೋ ಒಂದು ಪ್ರಾಜೆಕ್ಟು ತಗೊಂಡವ್ರೆ, ಮಾಡ್ತವ್ರೆ, ಒಳ್ಳೆ ಅನುಕೂಲ ಇದೆ. ಅವ್ರು ಅವಾಗಿಂದನೇ ಹೇಳ್ಕೊಬತ್ತವ್ರೆ ನಮ್ಮ ನಾಯಕರೆಲ್ಲ ಶೇರಿಂಗ್ ತಗೊಳ್ಳಿ. ಈಗ 1 ಎಕರೆ ಜಮೀನು ಇದೆಯಾ, ಅರ್ಧ ಎಕರೆ ದುಡ್ಡು ತಗೊಳ್ಳಿ, ಒಂದು ಅರ್ಧ ಎಕರೆ ಸೈಟ್ ತಗೊಳ್ಳಿ ಅಂತಾನೆ ಪ್ರಾಜೆಕ್ಟ್ ಚೆನ್ನಾಗೈತೆ. ಒಟ್ಟಾರೆ ಡಿಕೆ ಶಿವಕುಮಾರ್ ಯೋಜನೆಯನ್ನು ಮಾಡಲೇಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಯೋಜನೆ ಘೋಷಿಸಿರುವ ಕುಮಾರಸ್ವಾಮಿ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿ ರೈತರ ಪರ ಇದ್ದೇವೆಂದಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇದು ಯಾವ ಸ್ವರೂಪ ಪಡೆದುಕೊಳ್ಳುತ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.